ಬಿಜೆಪಿಯಲ್ಲಿ ಬಂಡಾಯ ಅದ್ಯಾವಾಗ ಕೊನೆ ಆಗುತ್ತೋ ಏನೋ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲೊಂದು ವಿಚಿತ್ರ ಬೆಳವಣಿಗೆ ನಡೆದಿದೆ. ಪಕ್ಷೇತರ ಸಮಾವೇಶ ಅಂತ ಬಿಂಬಿತ ಆಗಿದ್ದಂತ ಹಾಸನದ ಸ್ವಾಭಿಮಾನಿ ಸಮಾವೇಶ ಈಗ ಪಕ್ಷದ ಸಮಾವೇಶವಾಗಿ ಮಾರ್ಪಟ್ಟಿದೆ. ಸಿದ್ದರಾಮಯ್ಯ ಅವರ ಸ್ವಾಭಿಮಾನಿ ಸಮಾವೇಶ ಕೈವಶ ಆಗಿದ್ದಾದ್ರೂ ಹೇಗೆ? ಡಿಕೆ ಶಿವಕುಮಾರ್ ಅವರ ತಂತ್ರ ಇರುವಂತದ್ದಾದ್ರೂ ಏನು? ಸಿದ್ದರಾಮಯ್ಯ ಅಖಾಡಕ್ಕಿಳಿದಿದ್ದಾರೆ, ಬ್ಯಾಟ್ ಬೀಸಿದ್ದಾರೆ. ತುಮಕೂರಿನಲ್ಲಿ ಸ್ಟೇಡಿಯಂಗೆ ಗುದ್ಲಿ ಪೂಜೆ ಮಾಡಿದ ಅವರು ಸಾಂಕೇತಿಕವಾಗಿ ತಲೆಗೆ ವೈಟ್ ಹ್ಯಾಟ್ ಧರಿಸಿ ಬ್ಯಾಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡುತ್ತಿದ್ದಂತೆ ಸುತ್ತಲಿದ್ದ ಸಚಿವರು, ಸಾರ್ವಜನಿಕರು ಎಲ್ಲರೂ ಹೋ ಅಂತ ಕೂಗಿ ಚಪ್ಪಾಳೆ ತಟ್ಟಿದ್ದಾರೆ. ಜನರು ಚಪ್ಪಾಳೆ ತಟ್ಟಿದ್ರು ಅಂದ್ರೆ ಅವರೇನು ಸಿಕ್ಸರು, ಫೋರ್ ಹೊಡೆದಿಲ್ಲ. ಸಾಂಕೇತಿಕವಾಗಿ ಬ್ಯಾಟಿಂಗ್ ಮಾಡಿದ ಸಿದ್ದರಾಮಯ್ಯ ಅವರನ್ನು ಸಚಿವರು, ಜನರು ಹುರಿದುಂಬಿಸಿದ್ದಾರೆ. ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡೋ ವೇಳೆ ಬೌಲಿಂಗ್ ಮಾಡಿದ್ದು ಸುರೇಶ್ ಬಾಬು, ಕೀಪಿಂಗ್ ಮಾಡಿದ್ದು ಪರಮೇಶ್ವರ್ ಅನ್ನೋದು ವಿಶೇಷ. ಇದಾದ್ಮೇಲೆ ಡಿಸಿಎಂ ಡಿಕೆಶಿ ಕೂಡ ಬ್ಯಾಟ್ ಬೀಸಿದ್ದಾರೆ. ಸ್ವಲ್ಪ ಹೊತ್ತು ಖುಷಿ ಪಟ್ಟಿದ್ದಾರೆ. ಒಟ್ನಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ಬರು ಸ್ವಲ್ಪ ಹೊತ್ತು ಬ್ಯಾಟ್ ಬೀಸಿ ರಿಲ್ಯಾಕ್ಸ್ ಆಗಿದ್ದಾರೆ. ಆದ್ರೆ ರಾಜಕೀಯನೇ ಬೇರೆ. ಸಿದ್ದರಾಮಯ್ಯ ಬ್ಯಾಟ್ ಬೀಸೋಕೆ ನಿಂತ್ರೆ ಡಿಕೆ ಶಿವಕುಮಾರ್ ಗೂಗ್ಲಿ ಎಸೆದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಅದು ಯಾವ ವಿಚಾರ ಅಂತೀರಾ? ಹಾಸನದಲ್ಲಿ ನಡೆಯೋ ಸ್ವಾಭಿಮಾನ ಸಮಾವೇಶ ವಿಚಾರದಲ್ಲಿ. ಸ್ವಾಭಿಮಾನಿ ಸಮಾವೇಶದಲ್ಲಿ ಡಿಕೆಶಿ ಹೊಸ ಆಟ ಸಿಕ್ತು, ಟ್ವಿಸ್ಟ್. ಇದು ಟ್ವಿಸ್ಟ್. ಡಿಸಿಎಂ ಡಿಕೆಶಿ ಕೊಟ್ಟಿರೋ ಮೆಗಾ ಟ್ವಿಸ್ಟ್. ಈ ಟ್ವಿಸ್ಟ್ಗೆ ಸಿದ್ದು ಬಣ ಶಾಕ್ಗೆ ಒಳಗಾಗಿದೆ. ಸಿದ್ದರಾಮಯ್ಯ ಕೂಡ ಇದೇನ್ ನಡೀತಿದೆ ಅಂತ ಕನ್ಫ್ಯೂಸ್ ಆಗಿದ್ದಾರೆ. ಹೌದು, ಡಿಸೆಂಬರ್ 5ಕ್ಕೆ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ನಡೆಯುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಸಿದ್ದರಾಮಯ್ಯ ವರ್ಚಸ್ಸು ಹೆಚ್ಚಿಸಬೇಕು ಅಂತ ಹಮ್ಮಿಕೊಳ್ಳಲಾಗಿದ್ದ ಸಮಾವೇಶ ಆಗಿದ್ದು. ಸಿದ್ದರಾಮಯ್ಯ ವರ್ಚಸ್ಸು ಹೆಚ್ಚಿಸೋದು ಮಾತ್ರವಲ್ಲ, ಇನ್ನೂ ಏನೇನೋ ಪ್ಲಾನ್ ಹಾಕೊಂಡಿತ್ತು ಸಿದ್ದರಾಮಯ್ಯ ಬಣ. ಸ್ಕ್ಯಾಮ್ನಿಂದ ಸೊರಗಿರೋ ಸರಕಾರಕ್ಕೆ ಚೈತನ್ಯ ತುಂಬೋದು, ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಅನ್ನು ಮತ್ತಷ್ಟು ಬಲಪಡಿಸೋದು, ಅದೆಲ್ಲಕ್ಕಿಂತ ಹೆಚ್ಚಾಗಿ ದೊಡ್ಡಗೌಡರ ಕರ್ಮಭೂಮಿಯಲ್ಲಿ ಜೆಡಿಎಸ್ಗೆ ಟಕ್ಕರ್ ನೀಡೋದು ಸಿದ್ದರಾಮಯ್ಯ ಬಣದ ಟಾರ್ಗೆಟ್ ಆಗಿತ್ತು. ಸಿದ್ದರಾಮಯ್ಯಗಾಗಿ ಸಿದ್ದರಾಮಯ್ಯ ಬೆಂಬಲಿಗರು ಹಮ್ಮಿಕೊಂಡಿದ್ದ ಸಮಾವೇಶ ಆಗಿದ್ದು. ಈ ಸಮಾವೇಶದಲ್ಲಿ ಈಗ ಡಿಕೆಶಿ ಹವಾ ಶುರುವಾಗಿದೆ. ಹಾಸನದಲ್ಲಿ ನಡೆಯೋ ಸಮಾವೇಶಕ್ಕೆ ಈಗಾಗಲೇ ಭರ್ಜರಿ ಸಿದ್ಧತೆ ನಡೆಸಲಾಗ್ತಿದೆ. ಹಾಸನದ ಮೈದಾನವನ್ನು ಸಜ್ಜುಗೊಳಿಸಲಾಗ್ತಿದೆ. ಸಮಾವೇಶಕ್ಕೆ ಯಾರ್ಯಾರು ಏನೇನು ಜವಾಬ್ದಾರಿ ಹೊರಬೇಕು ಅದೆಲ್ಲವನ್ನೂ ಫಿಕ್ಸ್ ಮಾಡಲಾಗಿದೆ. ಈ ಬೆನ್ನಲ್ಲೇ ಡಿಕೆಶಿ ಟ್ವಿಸ್ಟ್ ಒಂದನ್ನ ಕೊಟ್ಟಿದ್ದಾರೆ. ಸಮಾವೇಶದ ಪರವಾಗಿಯೇ ಚರ್ಚೆ ಮಾಡೋದಕ್ಕೆ ಡಿಕೆಶಿ ಸಭೆಯೊಂದನ್ನ ಕರೆದು ಶಾಕ್ ಕೊಟ್ಟಿದ್ದಾರೆ. ಎಸ್, ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಮತ್ತು ಬೆಂಬಲಿಗರ ಸಮಾವೇಶಕ್ಕೆ ಡಿಕೆಶಿ ಸಭೆ ಕರೆದಿದ್ದಾರೆ. ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶವನ್ನು ಪಕ್ಷೇತರವಾಗಿ ನಡೆಸಬೇಕು, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಛಾಯೆ ಅಲ್ಲಿ ಕಾಣಿಸಬಾರದು ಅಂತ ಅಂದುಕೊಂಡಿದ್ದ ಸಿದ್ದರಾಮಯ್ಯ ಬಣಕ್ಕೆ ಸೆಡ್ಡು ಹೊಡೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆಶಿ ಸ್ವಾಭಿಮಾನಿ ಸಭೆಗೆ ಸಿದ್ದು ಬಣದ ಕೆಲವರು ಗೈರು. ಹಾಸನದಲ್ಲಿ ಅಹಿಂದ ಸಮಾವೇಶ ನಡೆಸಬೇಕಿತ್ತು ಅನ್ನೋದು ಸಿದ್ದು ಬಣದ ಉದ್ದೇಶವಾಗಿತ್ತು. ಎಲ್ಲ ವರ್ಗಗಳ ಸಿದ್ದರಾಮಯ್ಯ ಅಭಿಮಾನಿಗಳನ್ನು ಆಕರ್ಷಿಸೋ ಕಾರಣದಿಂದ ಅದಕ್ಕೆ ಸ್ವಾಭಿಮಾನಿ ಸಮಾವೇಶ ಅಂತ ಹೆಸರು ನೀಡಲಾಗಿತ್ತು. ಆದ್ರೆ ಈ ಸಮಾವೇಶಕ್ಕೆ ಕೆಲವರು ಒಳಗೊಳಗೆ ಅಸಮಾಧಾನ ಪಟ್ಟುಕೊಂಡ್ರು, ಹೊರಗಡೆ ಅದನ್ನು ತೋರ್ಪಡಿಸಿಕೊಂಡಿರಲಿಲ್ಲ. ಹೈಕಮಾಂಡ್ ಸಮಾವೇಶಕ್ಕೆ ಒಪ್ಪಿಗೆ ನೀಡುತ್ತೋ ನೀಡಲ್ವೋ ಅಂತ ಕೆಲವರು ಅಂದುಕೊಂಡಿದ್ರು. ಆದ್ರೆ ಹೈಕಮಾಂಡ್ ಕೂಡ ಸ್ವಾಭಿಮಾನಿ ಸಮಾವೇಶಕ್ಕೆ ಒಪ್ಪಿಗೆ ನೀಡಿತು. ಸುಸೂತ್ರವಾಗಿ ಸ್ವಾಭಿಮಾನಿ ಸಮಾವೇಶ ಮಾಡಬಹುದು ಅಂತ ಸಿದ್ದು ಬಣದವರು ಅಂದುಕೊಂಡ್ರು. ಆದ್ರೆ ಅಲ್ಲಿಯವರೆಗೆ ಸಮಾವೇಶದ ಬಗ್ಗೆ ಸೈಲೆಂಟ್ ಆಗಿದ್ದು, ಸಮಾವೇಶದ ಬಗ್ಗೆ ಚರ್ಚಿಸೋಕೆ ಮೀಟಿಂಗ್ ಕರೆದೇ ಬಿಟ್ರು. ಆದ್ರೆ ಸಿದ್ದು ಬಣದ ಯಾರೂ ಕೂಡ ಡಿಕೆಶಿ ಸಭೆಗೆ ಅಷ್ಟೊಂದು ಕುತೂಹಲ ತೋರ್ಲಿಲ್ಲ. ಸಭೆಗೆ ಬಂದಿದ್ದ ಸಚಿವ ಮಹದೇವಪ್ಪ ಸ್ವಲ್ಪ ಹೊತ್ತು ಇದ್ದು ವಾಪಸಾದ್ರು. ಹಾಸನ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹಾಜರಾಗಿರ್ಲಿಲ್ಲ. ಸಚಿವ ಕೆಜೆ ಜಾರ್ಜ್ ಕೂಡ ಇರಲಿಲ್ಲ. ಸಚಿವ ವೆಂಕಟೇಶ್ ಕೂಡ ಕಾಣಿಸಲಿಲ್ಲ. ಯಾರು ಬಂದ್ರು ಬಾರದಿದ್ರು ಸಿದ್ದು ಸಮಾವೇಶವನ್ನು ಕಾಂಗ್ರೆಸ್ ಸಮಾವೇಶವನ್ನಾಗಿ ಬದಲಾಯಿಸಿಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಪಕ್ಷದಿಂದ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಆಯೋಜನೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದವರು, ಡಿಸಿಎಂ ಡಿಕೆಶಿ ಸೈಲೆಂಟ್ ಟಕ್ಕರ್. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಸರಕಾರದ ಎರಡು ಕಣ್ಣುಗಳು.
ಮೇಲ್ನೋಟಕ್ಕೆ ಹೇಗೇಗಿದ್ರು ಕೆಲವೊಂದು ವಿಚಾರದಲ್ಲಿ ಪರಸ್ಪರ ತಂತ್ರ ಪ್ರತಿತಂತ್ರ ರೂಪಿಸ್ತಾನೇ ಇದ್ದಾರೆ. ಸದ್ಯಕ್ಕೆ ಹಾಸನದ ಸಮಾವೇಶದಲ್ಲಿ ಸಿದ್ದು ತಂತ್ರಕ್ಕೆ ಸಖತ್ತಾಗಿ ಪ್ರತಿತಂತ್ರ ರೂಪಿಸಿದ್ದಾರೆ ಡಿಕೆಶಿ. ತಾವು ಕರೆದಿದ್ದ ಸಭೆಯ ನಂತರ ಮಾತನಾಡಿರೋ ಡಿಕೆಶಿ, ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಅವರು ಕಾಂಗ್ರೆಸ್ನಿಂದಲೇ ಸಿಎಂ ಆಗಿದ್ದಾರೆ, ಯಾವುದೇ ಸಮ್ಮಿಶ್ರ ಸರ್ಕಾರದಿಂದ ಸಿಎಂ ಆಗಿಲ್ಲ. ಆದ್ದರಿಂದ ಕಾಂಗ್ರೆಸ್ ಆ ಸಮಾವೇಶವನ್ನು ಆಯೋಜನೆ ಮಾಡುತ್ತೆ ಅಂತ ಸಿದ್ದು ಬಣಕ್ಕೆ ಠಕ್ಕರ್ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಅಲ್ಲಿ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಚೀಫ್ ಮಿನಿಸ್ಟರ್, ಈಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಆಫ್ ಎನಿ ಕೊಲ್ಯೂಷನ್ ಪಾರ್ಟಿ. ಒಂದೇ ಪಾರ್ಟಿಲಿರೋದು, ಒಂದೇ ಚಿಹ್ನೆ ಇರೋದು, ಒಂದೇ ಪಕ್ಷ ಇರೋದು. ಚೀಫ್ ಮಿನಿಸ್ಟರ್ ನನ್ನ ಹತ್ರ ಕೆಲವರು ಬಂದು ಅವರ ಬೆಂಬಲ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ದಾರೆ. ಆ ಅನಾಮಧೇಯ ಪತ್ರವೇ ಇದಕ್ಕೆಲ್ಲ ಕಾರಣವ. ಇದು ಸಿದ್ದು ಬಣಕ್ಕೆ ಕಡಿವಾಣ ಹಾಕೋಕೆ ಡಿಕೆಶಿ ಪ್ಲಾನ. ಡಿಕೆ ಶಿವಕುಮಾರ್ ಸ್ವಾಭಿಮಾನಿ ಸಮಾವೇಶದ ರೂಪುರೇಷೆಯನ್ನ ಬದಲಿಸಿರೋದು ನಿಜ. ಸಿದ್ದು ಬಣಕ್ಕೆ ಕಡಿವಾಣ ಹಾಕೋದಕ್ಕೆ ಡಿಕೆಶಿ ಈ ನಿರ್ಧಾರ ತೆಗೆದುಕೊಂಡಿರಬಹುದು ಅಂತ ಹೇಳಲಾಗ್ತಿದೆ. ಇದರ ಜೊತೆಗೆ ಆ ಅನಾಮಧೇಯ ಪತ್ರ ಇದಕ್ಕೆಲ್ಲ ಕಾರಣವಾಗಿರಬಹುದು ಅಂತ ಹೇಳಲಾಗ್ತಿದೆ. ಹೌದು, ಕೆಲವು ದಿನಗಳ ಹಿಂದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ಅನಾಮಧೇಯ ಪತ್ರ ತಲುಪಿದೆ. ಆ ಪತ್ರದಲ್ಲಿ ಹಾಸನದ ಸ್ವಾಭಿಮಾನಿ ಸಮಾವೇಶ ವೈಯಕ್ತಿಕವಾಗಿರಲಿದೆ. ಈ ಸಮಾವೇಶದಲ್ಲಿ ಪಕ್ಷದಲ್ಲಿ ಕೆಲವು ಗೊಂದಲಗಳು ಉಂಟಾಗಲಿವೆ ಅಂತ ಆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಆದ್ದರಿಂದ ಈ ಪತ್ರವನ್ನು ಡಿಕೆಶಿ ಗಂಭೀರವಾಗಿ ತಗೊಂಡಿದ್ದಾರೆ. ಅಹಿಂದ ನಾಯಕರು, ಜಾತಿವಾರು ಸಮುದಾಯದ ಪ್ರಮುಖರು ಯಾರೇ ಬರಲಿ ಅದಕ್ಕೇನು ಅಭ್ಯಂತರ ಇರೋದಿಲ್ಲ. ಆದ್ರೆ ಇಡೀ ಸಮಾವೇಶ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಡಿ ನಡೆಸಬೇಕು ಎಂದು ಡಿಕೆಶಿ ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಟ್ಟಿದ್ದಾರೆ. ಡಿಕೆಶಿ ಚೆಕ್ಮೇಟ್ಗೆ ಇಡೀ ಸಿದ್ದು ಬಣವನ್ನು ಥಂಡ ಹೊಡಿಸಿದೆ. ಸಂವಿಧಾನ ರಕ್ಷಣೆ ಮಾಡೋರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಸಮಾವೇಶದ ತಯಾರಿ ಬಗ್ಗೆ ಖುದ್ದಾಗಿ ಹಾಸನಕ್ಕೆ ತೆರಳಿ ವೀಕ್ಷಣೆ ಮಾಡ್ತೇನೆ. ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ್ದು. ನನ್ನ ನೇತೃತ್ವದಲ್ಲಿಯೇ ಈ ಸಮಾವೇಶ ನಡೆಯುತ್ತೆ. ಎಐಸಿಸಿ ಸಂದೇಶ ನೀಡಿರೋ ಹಾಗೆ ಕಾರ್ಯಕ್ರಮ ನಡೆಯುತ್ತೆ ಅಂತ ಡಿಕೆಶಿ ಹೇಳಿದ್ದು ಸಿದ್ದು ಬಣ ಮತ್ತಷ್ಟು ಬೇಸರ ಮಾಡಿಕೊಂಡಿದೆ. ಈಗ ಡಿಕೆಶಿ ತಂತ್ರ ಸಖತ್ತಾಗಿಯೇ ವರ್ಕೌಟ್ ಆಗ್ತಿದೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣ ಯಾವ ರೀತಿ ಪ್ರತಿತಂತ್ರ ಹೆಣೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.